ಒಬ್ಬರನ್ನ ಹೇಳಿದ್ದು ಅದೇನು ರಾಮ್ ಶ್ರೀಧರ್ ಹತ್ರ ಹೋಗೋಣ ಅಂದಿದ್ದೆ. ಹ್ಞೂ ಮತ್ತಿದೆ ರಾಮ್ ಶ್ರೀಧರ್. ಎಲ್ಲಿದೆ ರಾಮ್ ಶ್ರೀಧರ್? ಲೈ ರಾಮ್ ಶ್ರೀಧರ್ ಅಂದ್ರೆ ಅದು ಅಪಾರ್ಟ್ಮೆಂಟ್. ಹಾ, ಇದೇನ ಅಪಾರ್ಟ್ಮೆಂಟು? ಹಾಂ ಹೌದು ಇದೆ. ಏನೋ ಚೆನ್ನಾಗಿ ಪೇಂಟಿಂಗ್ ಎಲ್ಲ ಮಾಡ್ತಿದ್ದಾರೆ. ಅಂದರೆ ಇನ್ನು ಪೇಂಟಿಂಗ್ ಅದು ಮೆಟ್ರೋ ಆಯ್ತಲ್ಲ, ಸ್ವಲ್ಪ ರೇಟ್ ಜಾಸ್ತಿ ಆಗಿಲ್ಲ ಅಂತ ಮಾಡ್ತಾ ಇದ್ದಾರೆ. ಅಲ್ಲ ಮಾಡಲಿ ಬಿಡು, ಅದೇ ನಿನಗೇನು ಸಮಸ್ಯೆ ಇನ್ನೂ, ಬಟ್ ಇನ್ನೂ ಪೇಂಟಿಂಗ್ ಇದೆ ಒಂದು ಸ್ವಲ್ಪ. ಪೇಂಟಿಂಗ್ ಇದೆಯಾ? ಹಾಂ ಅಲ್ಲ, ಹದ್ದಾನೆ ಮುಗಿದೋಯ್ತು, ಇನ್ನೇನು ಪೇಂಟಿಂಗ್ ಮಾಡ್ತಾರೆ ಇವರು? ಹೀಗೆಲ್ಲ ಇಲ್ಲಿ ಬಂದು ಅಪಾರ್ಟ್ಮೆಂಟ್ಗೆ ಬಂದು ಅದರ ಬಗ್ಗೆನೇ ಮಾತಾಡಬಾರ್ದು. ಮಾತಾಡಲ್ಲ ಗುರು, ಈ ಅಪಾರ್ಟ್ಮೆಂಟ್ ಫ್ಲಾಟ್ ರೇಟ್ ಕೇಳಿ ನಾನೇ ಫ್ಲಾಟ್ ಆಗೋದೆ. ಫ್ಲ್ಯಾಟ್ ಆಗ್ತೀಯಪ್ಪ, ನಿಂದೇನು ಗಂಟೋಗುತ್ತೆ, ಫ್ಲ್ಯಾಟ್ ಆಗ್ತೀಯ. ಸರಿ ನೀನು ಏನು ಮಾಡ್ತೀಯ ನೀನು? ನಾನು ಏನೇನೋ ಮಾಡ್ತೀನಿ. ಅಲ್ಲ ಏನೇನೋ ಮಾಡೋದು ಸರಿ, ಇಲ್ಲಿ ನಿನ್ನ ಕರ್ಕೊಂಬಂದಿದ್ದೀನಿ ತಾನೆ. ಹಾಂ, ಮತ್ತು ಈಗ ನೀನೇನಾದರೂ ಒಂದು ಆ್ಯಕ್ಟಿವಿಟಿ ಮಾಡಬೇಕಲ್ಲ. ನಾನು ತುಂಬ ಟ್ಯಾಲೆಂಟೆಡು. ಟ್ಯಾಲೆಂಟೆಡ್? ಹಾಂ, ಮತ್ತೆ ಏನು ಮಾಡ್ತೀಯ ನೀನು? ನಾನು ಚೈನೀಸ್ ಮಾತಾಡ್ತೀನಿ. ಚೈನೀಸ್ ಮಾತಾಡ್ತೀಯ? ಎಕ್ಸಾಕ್ಟ್ಲಿ. ಮಾತಾಡಿ ನೋಡೋಣ. ಕಾರ್ತಿಕ್, ರಂಗರಾಜನ್, ರಾಮಶ್ರೀಧರ್. ಹಲೋ, ಏನು ಚೈನೀಸ್ ಆಯ್ತು? ಮತ್ತೆ ಮತ್ತು ಬರೀ ಹೆಸರು ಹೇಳ್ತಿದ್ಯಾ? ಚೈನೀಸಲ್ಲಿ ಹೆಸರು ಚೇಂಜ್ ಆಗಲ್ಲ. ಆಯಿತು, ಮತ್ತೇನು ಮಾಡ್ತೀಯ? ಅದು ನೀನು ಇನ್ನೊಂದು ವಿಷಯ ಗೊತ್ತಾ? ಜನರಲ್ ನಾಲೆಜು. ಏನದು? ಈ ಚೈನೀಸ್ ಅವರು ಕ್ರಿಕೆಟ್ ಆಡಲ್ಲ, ಯಾಕೆ ಗೊತ್ತಾ? ಚೈನೀಸ್ ಅವರು ಕ್ರಿಕೆಟ್ ಆಡಲ್ಲ? ಹಾಂ, ಯಾಕೆ ನಂಗೆ ಗೊತ್ತಿಲ್ಲ, ಮೋಸ್ಟ್ಲಿ ಅವ್ರಿಗೆ ಆಡಕ್ಕೆ ಬರಲ್ಲ. ಹಂಗಲ್ಲ, ಮತ್ತೆ ಅವರು ಎಲ್ಲರೂ ನೋಡೋಕೆ ಒಂದೇ ಥರ ಇರ್ತಾರಲ್ಲ, ಅದ್ರ ಔಟ್ ಆದ್ಮೇಲೆ ಸೇಮ್ ಅವನೇ ಬಂದ್ರೆ ಗೊತ್ತಾಗಲ್ಲ. ಲೇ ಅದು ರೇಸಿಸ್ಟ್ ಜೋಕು. ಇದು ರೇಸ್ ಆಡೋ ಜೋಕಲ್ಲ. ರೇಸ್ ಆಡೋದಲ್ಲ, ಇದು ರೇಸಿಸ್ಟ್. ಹೌದಾ? ಹಾಳಾಗೋಗ್ಲಿ ಬಿಡು. ಅಲ್ಲ ಸರಿ, ಈಗ ನೀನು ಬರೀ ಇವೆಲ್ಲ ಜನರಲ್ ನಾಲೆಜ್ ಬಿಟ್ಟು ಬೇರೆ ಏನು ಮಾಡ್ತೀನಿ ನೀನು? ನಾನು ಜೋಕ್ ಹೇಳ್ತೀನಿ. ಜೋಕ್ ಹೇಳ್ತೀಯಾ? ಹೇಳಿ ನೋಡೋಣ. ಒಂದು ಊರಲ್ಲಿ ಒಬ್ಬಳು ಅಜ್ಜಿ ಇದ್ಲಂತೆ. ಹಾಂ, ಅವಳು ಚಿಕ್ಕ ವಯಸ್ಸಲ್ಲಿ ಸತ್ತ ಹೋಗ್ಬಿಟ್ಲು ಅಂತೀವಿ. ಹಲೋ, ಯಾಕೆ ಹೇಳ್ತಿದೀಯಾ? ಅದೇ ಅಜ್ಜಿ ಸತ್ತೋದ್ಲಲ್ಲ, ದುಃಖ. ಹಲೋ, ಅದು ಅಜ್ಜಿ ಜೋಕು ತುಂಬ ಹಳೇದಾಯ್ತು. ತುಂಬ ಹಳೇದಾಯ್ತು. ನನಗೆ ಹೇಳೇ ಇಲ್ಲ ಅವರು. ನಿನಗೆ ಯಾಕೆ ಹೇಳ್ತಾರೆ? ಅಜ್ಜಿ ಜೋಕ್ ಹಳೇದಾಯ್ತು, ಹೊಸ ಜೋಕ್ ಹೇಳು. ಹೊಸ ಜೋಕ್ ಹೇಳ. ಒಂದು ಊರಲ್ಲಿ ಒಬ್ಬ ಅಜ್ಜ ಇದ್ನಂತೆ. ಹಾಂ, ಅವನು ಚಿಕ್ಕ ವಯಸ್ಸಲ್ಲಿ ಸತ್ತು ಹೋಗ್ಬಿಟ್ಲು ಅಂತೀವಿ. ಲೇ ಅಲ್ಲೋಡಿ, ಯಾರು ಹುಡುಗಿ ನಿನ್ ಕರಿತಿದ್ದೀನಿ. ಎಲ್ಲಿ? ಆಲ್ರೈಟ್ ಗೈಸ್, ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನನಗೆ ಅಷ್ಟೊಂದು ಬಿಲ್ಡಪ್ ಕೊಟ್ಟಿರೋ ಕಿಶನ್ ಅವರಿಗೆ, ಮತ್ತು ಎಸ್ಪೆಷಲಿ ಸ್ಪೆಷಲ್ ಥ್ಯಾಂಕ್ಸ್ ಟು DTR ಸರ್ ಇಲ್ಲಿ ಕರೆಸಿದ್ದಕ್ಕೆ. ಫಸ್ಟ್ ಟೈಮ್ ಒಂದು ಸತಿ ಕೇಳಿದ್ರು, ನಾನು ಅವೈಲೇಬಲ್ ಇರಲಿಲ್ಲ ತುಂಬ ಹಿಂದೆ. ಈ ಸತಿ ಪರ್ಫಾರ್ಮ್ ಮಾಡೋಣ ಅಂತ ಮಾಡಿದೆ. ಐ ಹೋಪ್ ಯು ಗೈಸ್ ಎಂಜಾಯ್. ಇನ್ನೂ ತುಂಬ ಪರ್ಫಾರ್ಮೆನ್ಸ್ಗಳಿದ್ದಾವೆ. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನನ್ನ ಮಗಳು ಒಂದು ಸ್ವಲ್ಪ ದೊಡ್ಡವಳಾದಮೇಲೆ ಮೇ ಬಿ ಶಿ ವಿಲ್ ಪರ್ಫಾರ್ಮ್ ಅಂತೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹೊಟ್ಟೆ ನೋವು ಬಂದಿದೆ, ಕಣ್ಣಲ್ಲಿ ನೀರು ಬಂದಿದೆ ಅಂತ ಒಂದು ಹಾಸ್ಯ. ಈ ಟ್ಯಾಲೆಂಟ್ ಏನು ಹೇಳ್ತಾರೆ ನಾವು ಇದನ್ನ? ಇದಕ್ಕೊಂದು ಹೆಸರು ಇದೆಯಲ್ಲ, ವೆಂಟ್ರಿಲಾಕಿಸಮ್ ಅಂತ ಕರೀತಾರೆ. ಅದ್ಭುತವಾದ ಟ್ಯಾಲೆಂಟು. 70-80ನೇ ದಶಕದಲ್ಲಿ ಭಾಳ ಒಂದು ಖ್ಯಾತ ವಿಖ್ಯಾತ ನಟರು ಇದನ್ನೆಲ್ಲ ಮಾಡ್ತಿದ್ರು. ನಾನೇ ಒಂದ್ಸಲ ಒಂದು ವೇದಿಕೆ ಮೇಲೆ ಒಬ್ಬರು ರಮೇಶ್ ಅವರು ಮಾಡಿದ್ರು, ಅದನ್ನ ನೋಡಿದ್ದೆ ನಾನು. ಬಟ್ ನನಗೆ ನಿಮ್ಗೆ ಈ ಪ್ರತಿಭೆ ಇದೆ ಅಂತ ಗೊತ್ತಿಲ್ಲ. ಸಕಲ ಕಲಾ ವಲ್ಲವನ್ ನೀವು ಕಮಲಾಸನ್ನು. ಥ್ಯಾಂಕ್ ಯು ಸೋ ಮಚ್. ಇವಾಗ ನಾನು ಜಗಶೇಟ್ರನ್ನ ಇಲ್ಲಿ ವೇದಿಕೆ ಮೇಲೆ ಕರೀತಾ ಇದ್ದೇನೆ. ದಯವಿಟ್ಟು ಕಾರ್ತಿಕ್ ಅವ್ರಿಗೆ ನೀವು ಸನ್ಮಾನ ಮಾಡಬೇಕು ಅಂತ ಕೋರಿಕೆ. ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಹುಡುಗರೆ, ಕೈಯಾರೆ ಮಾಡಿರ್ತು. ಅಯ್ಯೋ, ಥ್ಯಾಂಕ್ ಯು. ಇದು ಅಂಗಡಿಯಿಂದ ತಗೊಂಡಿದ್ದಲ್ಲ. Give a big round of applause to Karthik. ಕಾರ್ತಿಕ್ ಅವರೇ, ಅದರಲ್ಲಿ ಏನಿದೆ ಅಂತ ರಹಸ್ಯ ಅವಾಗ ಹೇಳ್ತೀನಿ. ನೀವು ಎಲ್ರಿಗೂ ಹಾಸ್ಯ ಆಯಿತು, ಹಾಸ್ಯ ಚಕ್ರವರ್ತಿ ಇದೆ, ಕ್ಯಾರಿಕೇಚರ್ ಇದೆ. ಅದು ಕೈಯಾರೆ ಮಾಡಿದ್ದು ನಮ್ಮ ಚಾರು ಕಾಮತ್ ಅವರು. ಥ್ಯಾಂಕ್ ಯು ಚಾರು ಕಾಮತ್ ಅವರು.